ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಭಾರಿ ಮಳೆಗೆ ತತ್ತರಿಸಿ ಹೋಗ್ತಾ ಇದೆ ಉತ್ತರಾಖಂಡ್. ಹಲವು ಜಿಲ್ಲೆಗಳಲ್ಲಿ ಮನೆಗಳ ಕುಸಿತ, ಭಾರಿ ನಷ್ಟ ಆಗಿದೆ. ನೋಡ್ತಾ ಇದ್ದಂತೆ ಮನೆಗಳು ಕುಸಿದು ಬಿದ್ದಿದ್ದಾವೆ. ಡೆಹ್ರಾಡೂನ್, ಹರಿದ್ವಾರ್, ಪೌರಿ, ಉಧಮ್ ಸಿಂಗ್ ನಗರ, ಉತ್ತರಕಾಶಿ, ರುದ್ರಪ್ರಯಾಗ್, ಪಿಥೋರ್ಗಢ್, ಬಗೇಶ್ವರ್ ಜಿಲ್ಲೆಗಳು ತತ್ತರಿಸಿ ಹೋಗ್ತಾ ಇದ್ದಾವೆ. ನೋಡ್ತಾ ಇದ್ದಂತೆ ಮನೆಗಳು ಕುಸಿದು ಬೀಳ್ತಾ ಇದ್ದಾವೆ. ಈ ಎಲ್ಲಾ ಜಿಲ್ಲೆಗಳು ಕೂಡ ಈಗ ತತ್ತರಿಸಿ ಹೋಗ್ತಾ ಇರೋದು, ಬಿಟ್ಟು ಬಿಡದೆ ಸುರಿತಾ ಇದೆ ಮಳೆ. ಇದರಿಂದ ಜನ ಕಂಗಾಲಾಗ್ಬಿಟ್ಟಿದ್ದಾರೆ. ಪ್ರಮುಖ ಹೆದ್ದಾರಿಗಳಲ್ಲಿ ಭಯಾನಕ ಗುಡ್ಡ ಕುಸಿತ ಆಗಿದೆ. ಆದ್ರೆ ದುರಂತ ತಪ್ಪಿದೆ. ಇಡೀ ರಾಜ್ಯದಲ್ಲಿ 100ಕ್ಕೂ ಹೆಚ್ಚು ಹೆದ್ದಾರಿಗಳು ಬಂದ್ ಆಗಿದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಅಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಮನೆ ಇದ್ದಕ್ಕಿದ್ದಂತೆ ಕುಸಿದು ಬೀಳುತ್ತೆ. ಆ ಮನೆ ಕಟ್ಟಿರುವ ಜಾಗನೂ ಹಂಗೆ ಇದೆ ಬಿಡಿ. ನೋಡಿ ಯಾವ ರೀತಿಯಾಗಿ ಬೀಳುತ್ತೆ ನೋಡಿ ಮನೆ ಕುಸಿದು ಏಕಾಏಕಿ ಆಗಿ. ಓ ಮೈ ಗಾಡ್, ಪಿಕ್ಚರ್ ಯಾರು ಆಗಿ ಮಳೆಗೆ ಪತರುಗುಟ್ಟಿದ ಮಹಾರಾಷ್ಟ್ರದ ಪುಣೆ ಮತ್ತು ಮುಂಬೈ. ಭಾರಿ ಮಳೆ ಪ್ರವಾಹದಲ್ಲಿ ತೇಲಿ ಹೋಗ್ತಾ ಇದ್ದಾವೆ ಕಾರು ಮತ್ತು ಬೈಕ್ಗಳು. ನೋಡ್ತಾ ಇದ್ದಂತೆ ನೂರಾರು ಸಿಲಿಂಡರ್ಗಳು ಕೂಡ ನೀರಲ್ಲೇ ಹರಿದು ಬರ್ತಾ ಇದ್ದಾವೆ. ನೀರಿನಲ್ಲಿ ತೇಲ್ತಾ ಇರುವ ಗ್ಯಾಸ್ ಸಿಲಿಂಡರ್ ಹಿಡ್ಕೊಳ್ಳೋದಕ್ಕೆ ಜನ ಪರದಾಟ. ಪಲ್ಗಾರ್, ರಾಯಗಢ, ನಾಸಿಕ್ ಘಾಟ್ಗಳಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಘಾಟ್ ಸೆಕ್ಷನ್ ಇರೋ ಹೆದ್ದಾರಿಗಳಲ್ಲಿ ಭಾರಿ ವಾಹನಗಳಿಗೆ ನಿರ್ಬಂಧ ವಿಧಿಸಲಾಗಿದೆ. ಪ್ರವಾಹ ಪೀಡಿತ ಜಿಲ್ಲೆಗಳಲ್ಲಿ ಭರದ ಕಾರ್ಯಾಚರಣೆಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ನೋಡಿ, ಮಳೆಗೆ ಮಹಾರಾಷ್ಟ್ರದ ಪುಣೆ ಮತ್ತು ಮುಂಬೈ ಪತರುಗುಟ್ಟಿ ಹೋಗ್ತಾ ಇರೋದು. ಭಾರಿ ಮಳೆ ಪ್ರವಾಹದಲ್ಲಿ ಕಾರು ಬೈಕ್ಗಳು ತೇಲಿ ಹೋಗ್ತಾ ಇದ್ದಾವೆ. ನೋಡ್ತಾ ಇದ್ದಂತೆ ನೂರಾರು ಸಿಲಿಂಡರ್ಗಳು ನೀರಲ್ಲೇ ಹರಿದು ಬರ್ತಾ ಇದಾವೆ. ನೋಡಿ, ಮೊದಲೇ ದೇಶದಲ್ಲಿ ಸಿಲಿಂಡರ್ ಬರ, ಇದರ ನಡುವೆ ಎಲ್ಲಾ ಸಿಲಿಂಡರ್ಗಳು ನೀರಲ್ಲಿ ಕೊಚ್ಚಿ ಹೋಗ್ತಾ ಇದ್ದಾವೆ. ನೀರಿನಲ್ಲಿ ತೇಲ್ತಾ ಇರುವ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಮತ್ತು ಆ ತೇಲಿ ಬರ್ತಾ ಇರುವಂತಹ ಸಿಲಿಂಡರ್ ಗಳನ್ನ ಹಿಡ್ಕೊಳ್ಳೋದಕ್ಕೆ ಅಲ್ಲಿನ ಜನ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಪಲ್ಗಾರ್, ರಾಯಗಢ, ನಾಸಿಕ್ ಘಾಟ್ಗಳಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ಅಂದ್ರೆ ಘಾಟ್ ಸೆಕ್ಷನ್ ಇರುವಂತಹ ಹೆದ್ದಾರಿಗಳಲ್ಲಿ ಭಾರಿ ಗಾತ್ರದ ವಾಹನಗಳಿರ್ತಾವಲ್ಲ, ಅವುಗಳಿಗೆ ನಿರ್ಬಂಧ ವಿಧಿಸಲಾಗಿದೆ. ದೊಡ್ಡ ದೊಡ್ಡ ಲಾರಿಗಳು. ಪ್ರವಾಹ ಪೀಡಿತ ಜಿಲ್ಲೆಗಳಲ್ಲಿ ಬರದ ಕಾರ್ಯಾಚರಣೆಗೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಡೀತಾ ಇದೆ. ಬಟ್ ಮಹಾರಾಷ್ಟ್ರದ ಮಳೆ ಈ ಬಾರಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡ್ತಾ ಇರೋದು ಗಮನಿಸ್ತಾ ಇದ್ದೀವಿ. ವರುಣನ ಆರ್ಭಟಕ್ಕೆ ಗುಜರಾತ್ ತತ್ತರಿಸಿ ಹೋಗಿದೆ. ಅಹಮದಾಬಾದ್, ಸೂರತ್ನಲ್ಲಿ ಭಾರಿ ಮಳೆ ಆಗ್ತಾ ಇರೋದು. ಗುಜರಾತ್ನ ಹಲವೆಡೆ ಪ್ರವಾಹಕ್ಕೆ 13 ಮಂದಿ ಬಲಿಯಾಗಿದ್ದಾರೆ. ಸೂರತ್ನ ಹಲವು ಪ್ರದೇಶಗಳು ಜಲಾವೃತವಾಗಿದ್ದಾವೆ. ರಸ್ತೆಗಳ ತುಂಬೆಲ್ಲ ನೀರು. ಸಂಚಾರ ಅಸ್ತವ್ಯಸ್ತವಾಗಿದೆ. ರಸ್ತೆಗಳು ಜಲಾವೃತವಾದಂತಹ ಹಿನ್ನೆಲೆ ಹಲವೆಡೆ ಸಂಪರ್ಕ ಕಡಿತಗೊಂಡಿದೆ. ನೀರು ತುಂಬಿದ ಪ್ರದೇಶಗಳಲ್ಲಿ ಸಿಲುಕಿದ್ದವರನ್ನ ರಕ್ಷಣೆ ಮಾಡಲಾಗ್ತಾ ಇದೆ. ಗಮನಿಸ್ತಾ ಇದ್ದೀವಿ, ವರುಣನ ಆರ್ಭಟಕ್ಕೆ ಗುಜರಾತ್ ತತ್ತರಿಸಿ ಹೋಗ್ತಾ ಇರೋದು. ಅಹಮದಾಬಾದ್ ಮತ್ತು ಸೂರತ್ನಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಗುಜರಾತ್ನ ಹಲವೆಡೆ ಪ್ರವಾಹಕ್ಕೆ ಇದುವರೆಗೂ 13 ಮಂದಿ ಬಲಿಯಾಗಿದ್ದಾರೆ. ಸೂರತ್ನ ಹಲವು ಪ್ರದೇಶಗಳು ಜಲಾವೃತವಾಗಿದ್ದಾವೆ. ರಸ್ತೆಗಳ ತುಂಬೆಲ್ಲ ಸಿಕ್ಕಾಪಟ್ಟೆ ನೀರು ನಿಂತ್ಕೊಂಡಿದೆ. ಸಂಚಾರ ಅಸ್ತವ್ಯಸ್ತವಾಗಿದೆ. ರಸ್ತೆಗಳು ಜಲಾವೃತವಾದಂತಹ ಹಿನ್ನೆಲೆ ಹಲವೆಡೆ ಸಂಪರ್ಕ ಕಡಿತ ಆಗಿದೆ. ನೀರು ತುಂಬಿದ ಪ್ರದೇಶಗಳಲ್ಲಿ ಸಿಲುಕಿದ್ದವರನ್ನ ರಕ್ಷಣೆ ಮಾಡುವಂತ ಕೆಲಸವೂ ಕೂಡ ನಡೀತಾ ಇದೆ. दर वर्षे 4 વાર